ಗಡಿಯಲ್ಲಿ ಗುಂಡಿಗೆ ಎದೆ ಒಡ್ಡಿದವರಿಗೆ ಕಂದಾಯ ಇಲಾಖೆಯಲ್ಲಿ ಕಡೆ ಗಣನೆ ಆಗ್ತಾ ಇದೆಯಾ? ಗಡಿಯಲ್ಲಿ ಗೆದ್ದ ಸೈನಿಕರಿಗೆ ಸಚಿವ ಭೈರೇಗೌಡ ಇಲಾಖೆಯಲ್ಲಿ ಸೋಲು, ಮಾಜಿ ಯೋಧರ ಭೂಮಿ ಹಕ್ಕಿಗೆ ತಪ್ಪದ ಅಗ್ನಿ ಪರೀಕ್ಷೆ. ಗಡಿಯಲ್ಲಿ ಗುಂಡಿಗೆ ಎದೆ ಒಡ್ಡಿದವರಿಗೆ ಕಂದಾಯ ಇಲಾಖೆ ಮೋಸ ಮಾಡುತ್ತಿದೆ. ಗಡಿಯಲ್ಲಿ ಗೆದ್ದ ಸೈನಿಕರಿಗೆ ಸಚಿವ ಭೈರೇಗೌಡರ ಇಲಾಖೆಯಲ್ಲಿ ಸೋಲು, ಮಾಜಿ ಯೋಧರ ಭೂಮಿ ಹಕ್ಕಿಗೆ ತಪ್ಪದ ಅಗ್ನಿ ಪರೀಕ್ಷೆ. ಜಿಲ್ಲಾಡಳಿತ ಕಚೇರಿಗಳಲ್ಲಿ ಧೂಳು ಹಿಡಿಯುತ್ತಿರುವ ಯೋಧರ ಅರ್ಜಿಗಳು ಧೂಳು ಹಿಡಿಯುತ್ತಿದೆ. ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿದೆಯಾ ಮಾಫಿಯಾ ಆಟ? ಬೆಳಗಾವಿಯಿಂದ ಕೊಡಗಿನವರೆಗೆ ಯೋಧರ ಭೂಮಿಗಾಗಿ ರೋಧನ. ಯೋಧರಿಗೆ ಭೂಮಿ ನೀಡದ ಡಿಸಿ ತಹಶೀಲ್ದಾರ್ಗಳಿಗೆ ಲೋಕ ಗಡುವು ಡೆಡ್ಲೈನ್ ಕೊಟ್ಟಿದೆ. ರಾಜ್ಯದ ಸೈನಿಕರ ಪಾಲಿನ ಜಮೀನು ಯಾರ ಪಾಲಿಗೆ? ಕೊಂಡವರ ಪಾಲಾಗದಂತೆ ಎಚ್ಚರ. ರಿಯಲ್ ಎಸ್ಟೇಟ್ ಲಾಬಿಗೆ ಸಿಲುಕಿದ ದೇಶ ಪ್ರೇಮಿಗಳ ಹಕ್ಕು. ದೇಶ ಕಾಯ್ದವರಿಗೆ ದಕ್ಕದ ನೆಲೆ. ಸಾಕಷ್ಟು ಲಕ್ಷ ಮಾಜಿ ಯೋಧರ ಕಥೆ ಇದೆ. ಗೋಮಾಳದ ನೆಪ, ಮಾಫಿಯಾದ ಹಸ್ತಕ್ಷೇಪ ಆರೋಪ. ಮಾಜಿ ಯೋಧರಿಗೆ ಜಮೀನು ನೀಡುವುದಕ್ಕೆ ಜಿಲ್ಲಾಡಳಿತದ ಹಿಂದೇಟು ಏಕೆ? ನ್ಯಾಯಕ್ಕಾಗಿ ಮಾಜಿ ಯೋಧರಿಂದ ಜಿಲ್ಲಾಡಳಿತ ಕಚೇರಿಯಲ್ಲಿ ದಂಡಯಾತ್ರೆ. ಇದಕ್ಕೆಲ್ಲ ಸಿದ್ಧತೆಗಳಾಗ್ತಾ ಇದೆ. ತಹಶೀಲ್ದಾರ್ ಕಚೇರಿಗಳಲ್ಲಿ ಧೂಳು ಹಿಡಿಯುತ್ತಿರುವ ಶೌರ್ಯದ ಕಡತಗಳು. ಮಾರ್ಚ್ ಒಳಗೆ ನ್ಯಾಯ ನೀಡುವಂತೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸೂಚನೆ. ಇನ್ನವರು ಎಚ್ಚರಗೊಳ್ತಾರೋ ಗೊತ್ತಿಲ್ಲ. ಉಪಲೋಕಾಯುಕ್ತರ ಚಾಟಿ ಏಟಿಗೆ ನಡುಗಿದ ಕಂದಾಯ ಇಲಾಖೆ. 1.20 ಲಕ್ಷ ಅರ್ಜಿಗಳು ಬಾಕಿ, ಬೆಳಗಾವಿಯಲ್ಲೇ ಹೆಚ್ಚು. ಉಪಲೋಕಾಯುಕ್ತರ ಬಿಗಿ ನಿರ್ಧಾರದಿಂದ ಮಾಜಿ ಯೋಧರಿಗೆ ಸಿಗುತ್ತಾ ಶೀಘ್ರ ನಿವೇಶನ. ಗಡಿಯಲ್ಲಿ ಗುಂಡಿಗೆ ಎದೆ ಒಡೆದವ್ರ ಕಥೆ ನೋಡಿ. ಮಾಜಿ ಸೈನಿಕರ ಸಿಗಬೇಕಾಗಿದ್ದ ಭೂಮಿಗಳು ಸಿಗ್ತಾ ಇಲ್ಲ. ಅದಕ್ಕೆ ಕಾರಣ ಗೋಮಾಳ, ಮತ್ತೊಂದು ಮಗದೊಂದು ಅಂಥೇಳಿ ಅದರ ಸೋಗಿನಲ್ಲಿ ಮಾಜಿ ಯೋಧರಿಗೆ ಸಿಗಬೇಕಾದಂತಹ ನಿವೇಶನಗಳು ತಪ್ತಾ ಇದೆ. ಕೃಷ್ಣ ಭೈರೇಗೌಡರ ವ್ಯಾಪ್ತಿಯಲ್ಲಿ ಹಿಂಗಾಗ್ತಾ ಇದೆ ಅನ್ನುವ ವಿಚಾರವನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಸದಾಕಾಲ ಇಂಟೆಲೆಕ್ಚುವಲ್ ಥರ ಮಾತನಾಡ್ತಾರೆ. ಒಬ್ಬ ಪ್ರಬುದ್ಧ ರಾಜಕಾರಣಿ, ಜೊತೆಗೆ ತನ್ನ ಇಲಾಖೆಯನ್ನು ಅತ್ಯಂತ ಸಮರ್ಥವಾಗಿ ನಿಭಾಯಿಸ್ತಾ ಇರತಕ್ಕಂಥ ರಾಜಕಾರಣಿಗಳ ಪೈಕಿ ಅಪರೂಪದ ರಾಜಕಾರಣಿ ಲಂಡನ್ ಗೌಡ ಕೃಷ್ಣ ಭೈರೇಗೌಡ. ಸೊ ಇವರ ಇಲಾಖೆಯಲ್ಲಿ ಮಾಜಿ ಸೈನಿಕರಿಗೆ ಈ ತರಹದ್ದೊಂದು ಎಡವಟ್ಟಾಗ್ತಾ ಇದೆಯಾ? ಪಾಪ ಅವರಿಗೆ ಕೆಲವರ ಮಾಫಿಯಾಗಳ ಹಸ್ತಕ್ಷೇಪದಿಂದಾಗಿ ಅವರಿಗೆ ಸಿಗುವಂತಹದ್ದು ಸಿಗ್ತಾ ಇಲ್ಲ, ನಿವೇಶನಗಳು ಸಿಗ್ತಾ ಇಲ್ಲ. ಗೋಮಾಳದ ನೆಪ, ಮಾಫಿಯಾದ ಹಸ್ತಕ್ಷೇಪ ಆರೋಪ. ಒಟ್ಟಾರೆ ಮಾಜಿ ಯೋಧರು ಅವರ ದೀನ ರೋಧನವನ್ನು ಕೇಳೋದಕ್ಕೆ ಯಾವೊಬ್ಬ ಅಧಿಕಾರಿಗಳು ಇಲ್ಲ ಅನ್ನೋದು ದುರಂತ. ಒಟ್ಟಾರೆ ಇನ್ನಾದರೂ ಕೂಡ ಸಂಬಂಧಪಟ್ಟಂತ ಇಲಾಖೆ ಎಚ್ಚರಗೊಳ್ಳುತ್ತಾ ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.